ಹರ್ಷ ಏನ ನಿಮ್ಮ ಅಣ್ಣ ನಿನಗೆ ಫಾರಿನ್ ಹುಡುಗ ನೋಡ್ಯಾನಂತ ನಾಳೆ ನೀನು ನೋಡಕ್ಕೆ ಬರತ್ತಾರಂತ. ನಿಮ್ಮ ಅಣ್ಣ ಫಾರಿನ್ ಹುಡುಗನ್ ಕರ್ಸಾತಾನಂತ. ಯಾರನ್ನ ಕೇಳಿ ಕರ್ಸಾಕತ್ತಾನ? ನಾನು ಕೇಳಿ. ನೀ ಯಾರು ನಾನು ನೋಡಕ್ ಬೇರೆ ಹುಡುಗನ್ ಕರ್ಸನಾಕ? ನಿನ್ನ ಮಾವದಿ ಅಣ್ಣ ಏನ್ರ ಅಂದೇನ? ಏನ್ರ ನಡೀತಿ? ಅದು ನೀ ಇಷ್ಟಪಡೋದಿಲ್ಲ ಅಂತ ತಿಳ್ಕೊಂಡು ಅಂದ್ರೆ ನಾನ ತಿಳ್ಕೊಂಡು ನಿಮ್ಮ ಅಣ್ಣಾಗ ಇಷ್ಟಪಡೋದಿಲ್ಲ ಅಂತ ಹೇಳಿದೆ. ಅದ್ ಕೇಳಿನ್ ನಾನು. ಆದ್ರೆ ನನಗೆ ಕೇಳಾರ್ದ ಹೆಂಗ್ ಕರ್ಸಾಕತ್ತಾನ ಅಣ್ಣ? ನೀ ಚಲೋ ಇರಲ್ಲ ಅಂತ ಮಾಡತ್ತಾನ. ಆ ಕುಸುಮಾನ್ ಲವ್ ಮಾಡೋತ್ನಾಗ ನಾನ ಸಪೋರ್ಟ್ ಮಾಡಿದೆ. ಈಗ ನಾನು ಮದ್ವೆ ಮಾಡಕ್ ಹೊಂಟಾನ. ಎಂತ ಅಣ್ಣರ ಇರ್ಬಾರ್ದವ. ನೋಡು, ಹುಡುಗಿಯರು ಅಣ್ಣ ತಮ್ಮಗಳ ಲವಿಗೆ ಸಪೋರ್ಟ್ ಮಾಡ್ತಾರೆ. ಅದ ಹುಡುಗರು ತಂಗಿ ಅಥವಾ ಅಕ್ಕನ ಲವಿಗೆ ಯಾಕೆ ಸಪೋರ್ಟ್ ಮಾಡಲ್ಲ ಗೊತ್ತಾನ? ಯಾಕಂದ್ರೆ ಹುಡುಗಿಯರಿಗೆ ಪ್ರೀತಿ ಅಂದ್ರೆ ಏನಂತ ಅಷ್ಟೇ ಗೊತ್ತು. ಆದ್ರೆ ಈ ಅಣ್ಣ ತಮ್ಮಗಳು ಇರ್ತಾರಲ್ಲ, ಈ ಹುಡುಗರು ಏನಂತ ಗೊತ್ತಿರ್ತದೆ. ಅದ್ರ ಸಂಬಂಧ ಅವ್ರು ಸಪೋರ್ಟ್ ಮಾಡಂಗಿಲ್ಲ. ಈಗ ಏನ್ ನೀ ಹೇಳ್ತೀವೋ ನಾ ಹೇಳೋ? ನಾ ಹೇಳ್ತಂತು. ಒಂದ್ ಸೆಲ್ಫಿ ತಕೊಳ್ಳೋದು? ಏ ಬ್ಯಾಡ, ತಡೀರ ಸ್ಮೈಲ್ ಮಾಡಿ. ನಿನ್ ಫೋನ್ ಕೊಡು, ನಿನ್ ಫೋನ್ದಾಗ ತೆಗಿತೀನಿ. ನಿಂದ್ರಾಗೈತ್ಲ ತಾಳ ಫೋನು. ಸ್ಮೈಲ್ ಮಾಡ. ನಾಗ ಇನ್ನೊಂದ್ ಸ್ವಲ್ಪ ಎಷ್ಟು ಅನ್ಸಲ್ಲ. ಏ ಮೊನ್ನೆ ಫೋಟೋ ಎಲ್ಲದಾವ? ಡಿಲೀಟ್ ಮಾಡೇನಿ. ಯಾಕ? ಅಂದ್ರೆ ಅಕಸ್ಮಾತ್ ನಿನ್ ಮದುವೆ ಆತಂದ್ರ ಗಂಡ ಮನೆಗೆ ಹೋಗ್ಬೇಕಾದ್ರೆ ಸಿಮ್ ಚೇಂಜ್ ಮಾಡಿ ಮೊಬೈಲ್ ಮನ್ಯಾಗ ಇಟ್ಟು ಗಂಡು ಕೊಡ್ಸಿದ್ ಮೊಬೈಲ್ ತೊಗೊಂಡು ಸಿಮ್ ಹಾಕೊಂಡು ಆರಾಮ್ ಇದ್ದು ಬಿಡ್ತೀರಿ. ಆದ್ರೆ ಏನು ಸೆಲ್ಫಿ ತೆಗೆದಿರ್ತಿರಲ್ಲ ನೀವು, ಆ ಸೆಲ್ಫಿ ನಾವು ನೋಡ್ಕೋತ ಬಾರ್ನ ಕೂತ್ ಕುಡ್ಕೋತ ಬಿಟ್ಟಿರ್ತೀವಿ. ಅದ್ರ ಸಂಬಂಧ ಈ ಫೋಟೋನೂ ಬೇಡ ಸ್ವೀಟನೂ ಬೇಡ ಅಂತ ಎಲ್ಲ ಡಿಲೀಟ್ ಮಾಡಿದೆ. ಅಂದ್ರೆ ನನ್ನ ನಂಬರ್ ಏನಂತ ಸೇವ್ ಮಾಡಿ? ಅಲ್ಲ ತಾಯಿಲ್ಲ, ಒಂದು ನಿಮಿಷ ನೋಡ್ತೀನಿ ತಡಿ. ಬುಂಗ ಅಲ್ಲ, ಅದು ಜಿ ಬರೀ ಬದ್ಲಿ ಬಿ ಸ್ಪೆಲ್ಲಿಂಗ್ ಬರಲಿಲ್ಲ ಕರೆಕ್ಟ್ ಆಗಿ. ತಾಯಿಲ್ಲ ಮೊಬೈಲ್. ಪಗಾರ ಚಲೋ ಐತೆ ಅಂದೆ, ಇರಾಕ್ ರೂಮ್ ಕೊಡ್ತಾರ ತಂದೆ, ಉಣ್ಣಾಕ ತಿನ್ನಾಕ ಏನೂ ಕಡಿಮೆ ಇಲ್ಲ ಅಂದೆ. ಏನೇನಪ್ಪಾತನ ಊರ? ನೋಡ, ಬೆಂಗಳೂರು ದೂರ ನಿಂತು ನೋಡೋರಿಗೆ ಅಷ್ಟೇ ಚಂದ. ದೂರದ ಬೆಟ್ಟ ನುಣ್ಣಂಗೆ ಅಂತಾರಲ್ಲ ಹಂಗೆ ಒಳಗೆ ಹೊಕ್ಕ ನೋಡಿದಾಗ ಗೊತ್ತದ್ರ ಹಕ್ಕಿಕತ್ತಿ. ಸಂಜೆನ ದುಡಿದು ಸಂಜೆಗೆ ನೆಂಟಿ ಕುಡಿದು ದಿನ ಅದಲ್ಲಿ ಇದಕ್ಕೆ ಯಾರು ಜೀವನ ಅಂತಾರೆ ನಾವು ಅಷ್ಟೆಲ್ಲ ದುಡಿದ್ರಾಗ ನಮ್ದು ವಯಸ್ಸು ಹೋಗಿರ್ತೈತಿ. ರೊಕ್ಕ ತಗೊಂಡು ಏನು ಮಾಡೋದು? ಎಂಜಾಯ್ ಎಲ್ಲಿ ಮಾಡೋಕ್ಕಾಗತ್ತೆ? ಅದಕ್ಕೆ ಬೆಂಗಳೂರು ಬಿಟ್ಟು ಬಂದಿನ್ಲಿ ನಾನು. ಇಲ್ಲಿ ಒಂದು ರೊಟ್ಟಿ ತಿಂದ್ರು ಬಿಂದಾಸಾಗಿ ಅಡ್ಡಾಡ್ತೀನಿ ನಮ್ಮ ಊರಾಗ ನಾನು. ಈಗಾರು ಆತನ ಹುಟ್ಟಿ ದೂರ ತಾಕತ್ತ. ಏ ಅದು ಎಲ್ಲ ಬಿಲ್ಲೆ ವರ್ಷ ಬೆಂಗಳೂರಾಗ ಒಂದು ಹುಡುಗಿತ್ತ ಬಿದ್ದಳನ? ಸ್ವಲ್ಪ ಕಿಸೆದಾಗ ಏನಾರ ರೊಕ್ಕ ಇದ್ದಂದ್ರೆ ಬಿದ್ದಂಗಲೇಕಿ. ಲೇ, ಸಿಟಿಯನ್ ಹುಡುಗಿಯಾರು ರೊಕ್ಕ ಕಿಮ್ಮತ್ ಕೊಡ್ತಾರ, ಆದ್ರೆ ಹಳ್ಳಿ ಹುಡುಗಿಯಾರು ರೊಕ್ಕ ಕಿಮ್ಮತ್ತ ಇಲ್ಲ. ಹಂಗ ನಿಂತಾಕು ನಿಮ್ಮ ಮಾವನಷ್ಟು ರೊಕ್ಕ ಅದಾವನ? ನಿನಗೆ ಗಂಗನ್ ಕೊಡ್ತಾನ? ನಮ್ಮ ಮಾವನ ಕೇಳಿದ, ಆಕಿನ ಅನ್ನೇನು ಇಷ್ಟಪಡ್ತಾಳ ಅಂತ ತಿಳ್ಕೊಂಡು ವಾಲ್ಯ ಅಂದೆ. ಈಗ ನೋಡಿದ್ರೆ ಉಲ್ಟಾ, ಆಕಿನ ಮದುವೆ ಆಗೋಣ ಬಾ ಮಾವ ಅನ್ನತ್ತಾಳ. ಇದನ್ನ ನಮ್ಮ ಮಾವಾಗ ಹೆಂಗೆ ಹೇಳ್ಬೇಕು ಅನ್ನೋದ ಗೊತ್ತಾಗಲ್ಲ ನನಗೆ. ಹಿಂಗೆ ಮರ್ಜಿ ಇಟ್ಕೊಂಡು ಕೂತಿ ಅಂದ್ರೆ ನೀ ಮರ್ತು ಬಿಡ್ಬೇಕಾಕದ ಗಂಗಾನ. ಕೇಳಾರ ಕಳ್ಕೊಳಕಿನ ಕೇಳಿ ಕಳ್ಕೊಳ್ಳೋದು ಎಷ್ಟೋ ಚಲೋ. ಬರ್ತಾನ ನೋಡಲ್ಲಿ, ಧೀರಾ 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 ಈ ಸುಲ್ತಾನ, ಬೇಟೆಗಾರರ ಬೇಟೆ ಆಡುವ ರಣ ಬೇಟೆಗಾರ ಬಂದ. ಲೇ ಅಗಿ ಬಂದ್ ಎಷ್ಟೊತ್ತಾತು ಲೇ, ಇನ್ನ ಇಳಿಸಿಲ್ಲಲ್ಲ ಅವ್ರ. ಸುಮ್ಮನೆ ಏನಾರ ತಪ್ಪು ತಗೊಂಡಾನ? ಏ ಕಿರ್ಯ ಮತ್ತೇನಪ್ಪಾ ಬಂದ್ಯಾರ ಮತ್ ಊರಿಗೆ? ಹೆಂಗಿತ್ ಬೆಂಗಳೂರ? ಬೆಂಗಳೂರು ಚಲೋ ಐತಿ, ಬೆಂಗಳೂರಿಗೆ ನಾವು ಚಲೋ ಅಲ್ಲ. ಅಲ್ಲಿಂದ ಯಾವ್ದಾರ ತರ್ಬೇಕಿಲ್ವ? ಇಲ್ಲಿಂದ ಹುಡುಗಿಯರ್ ನೆಪ್ಸ್ಕೊಂಡು ಹೋಗ್ಬೋದು, ಆದ್ರೆ ಅಲ್ಲಿಯವ್ರು ಇಲ್ಲಿ ಬರಂಗಿಲ್ಲ. ಯಾಕೆ ಹೇಳ? ಚೆನ್ನ ದುಡಿ ಸಂಜೆ ಕುಡಿ. ಇವ್ರಿಗೆಲ್ಲಿ ಸಿಗ್ದ ಟೈಮ್ ಲವ್ ಮಾಡಾಕ? ಏ ಪರ್ಷ ಅಂದಂಗ ಹೇಳುದ ಮರ್ತಿಲ್ಲ. ನಾಳೆ ಗಂಗಾ ನೋಡಕ್ ಬರತ್ತಾರ, ಒಬ್ನಾಕೇನೆ ನೀನು ಓಡಾಡು ಅಂತೆ. ಎಲ್ಲಿ ಹೊಟ್ಟೆ ಚೂಳ್ಬಿಟ್ಟನ ಗ್ರೌಂಡಿಗೆ ಹೋಗೋಣ ಓಡಾಡೋನು. ಹಂಗ ನಾಡ್ದನು ಆರ್ಮಿ ಸೆಲೆಕ್ಷನ್ ಅದಾವ, ಅಲ್ಲಿ ಓಡಾಡೋನು. ಲೇ ಹುಚ್ಚ, ನಾ ಅಂದಿದ್ದು ನನ್ನ ಕೈಯಾಗ ಓಡಾಡ್ಬೇಕು ಅಂತ. ಅವ್ರಿಗೂ ಗೊತ್ತಾಗಕ್ ಬೇಡ, ನಮ್ಮ ಮನ್ಯಾಗು ಮಂದಿ ಮಕ್ಕಳು ಅದಾರ ಅಂತಂದ. ಮಂದಿಗೆ ತೋರ್ಸಾಕ ಮಂದಿ ಮಕ್ಕಳು ಕರ್ಯಾಕತ್ತಿ.
ಗಂಗಾ ಗಂಡು ನೋಡ್ಬೇಕಾದ್ರೆ ಮಂದಿ ಮಕ್ಳು ಕಾಣಲಿಲ್ಲ ನಿನಗೆ? ಕೇಳೋಣ ಸುಮ್ಮನೆ ಮಾವ ನಿನಗೇನು ಹೇಳ್ಬೇಕು ನಾ? ಹೇಳ್ಬಿಲ್ಲೆ ಬಂದಿದ್ದು ನಾನು ನೋಡ್ಕೋತೀನಿ. ಅವ್ರು ಬಂದ್ ಹೋಗ್ಲಿ, ಆಮೇಲೆ ಎಣ್ಣೆ ಹೊಡ್ಕೋಂತ ಮಾತಾಡೋಣಂತ. ಗಂಗಾ ಹೋದ್ಮ್ಯಾಗ ಏನೈತಿ ಕಾಲಿನ. ಅವಾಗ ಏನು ಇವನು ಕೂಡ ರಿಲೇಷನ್ ಉಳಿತು ನಿಂದ? ಅವಾಗ ಇವನು ಕಾಲಿನ ಏನ್ ಕಕ್ಕಾಗತ್ತಾನ್ಲೇ ಅವ ಆಗಳಿಂದ? ಮಾವ ನಿನಗೇನು ಶುಗರ್ ಜಾಸ್ತಿ ಆಗೈತೇನ? ನಾನು ನಿನಗೆ ಒಂದು ಏನೋ ಹೇಳ್ಬೇಕು, ಹೇಳಾರ್ದು ಇರಾಕನೂ ಆಗೋಲ್ದು, ಕುತಿ ಬನ್ನ ಆಗತ್ತೆ ನನಗೆ. ಗಂಗಾನ ಇಷ್ಟಪಡತ್ತನ. ಒಗದ್ ನೋಡು ಜೋಕ. ಯಾಕಲೇ ನಗು ರೋಲ್ದ? ಕರೆ ಹೇಳಕತ್ತಾನ ಸಿದ್ದಪ್ಪ ಅವ. ನಾನು ಕರ್ನ ತಿಳ್ಕೊಂಡೇನಿ, ಇದ್ರಾಗೇನು ಹೊಸದೈತಿ. ಆಕಿನ ಸಣ್ಣಕ್ಕಿದ್ದಾಗಿಂದ ಇಷ್ಟಪಡಕತ್ತಾನವ. ಹೌದಿಲ್ಲೇ ಪ್ರಜಾ? ಗಂಗಾನು ಇಷ್ಟಪಡಕತ್ತಾಳ. ಹೌದು ಮಾವ, ಗಂಗಾನು ಇಷ್ಟಪಡತ್ತಾಳ. ಅದನ್ನ ಬಂದು ನಿನಗೆ ಹೇಳ್ಬೇಕಂತ ಮಾಡಿದೆ, ಅದು ಟೈಮ್ ಕೊಟ್ಟು ಬರಲಿಲ್ಲ. ಹೇಳ್ಬೇಕು ಅನ್ನೋದ್ರಾಗ ಇಷ್ಟು ಮಾಡಿದ್ ನೋಡಿ. ನಾ ಹಿಂಗೆ ಮಾಡ್ಬಿಟ್ನೆ. ಈಗ್ರೇನ ಆತ? ಗಂಡಿನ ಕಡೆಲ್ದಾರಿಗೆ ಬ್ಯಾಡ ಅಂತ ಹೇಳ್ಬಿಡು. ಬ್ಯಾಡ ಅಂತ ಹೇಳ್ಬಿಡು. ನೋಡಪ್ಪ, ನಮ್ಮ ಹುಡುಗ ಕೊಳ್ಳಾಗ 2 ತೊಲಿ ಚೈನ, ಕೈಯಾಗ 60 ತೊಲಿ ಬಂಗಾರ, ಕಾಲ ಕೊಲ್ಲ ಚಪ್ಪಲ, ಮತ್ತೆ ಅಷ್ಟ. ಸಿದ್ದಪ್ಪನ ಏನ್ ಮಾಡಕತ್ತೀನಿ? ಅವತ್ತ ಹೊಯ್ಕೊಂಡಲ್ಲೋ ಹುಚ್ಚೊಳೆ ಮಗನ ಹೊಳಿ ದಂಡ್ಯಾಗ ಲಬ್ 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 ನನ್ನ ತಂಗಿನ ಮದ್ವೆ ಆಗು ಅಂತಂದ. ಅವತ್ತೇನು ಹುಚ್ಚಿಗಿಚ್ಚಿ ಕುಡ್ದಿದ್ಯೋ ಅಥವಾ ನಾವು ಉದ್ರಿ ಮಾತು ಹೇಳಕತ್ತಿದ್ನಿ ಅಂತ ತಿಳಿದಿದ್ಯೋ? ಲೇ ನೀ ಅಷ್ಟಾಕ್ ನೀರ್ ಹೇಳಕತ್ತಿ ಈಗ? ನೀ ಸುಮ್ಮ ಸರಳ ನಡೀತು ಏನ ಬಾಯಾಗ ಇಡ್ಲು? ನಿಮ್ಮಿಬ್ರು ತಿಂಡಿ ನನ್ನ ಬಾಯಾಗ ಹಾಕಿಡ್ತಿ? ಅಳೆ ತಪ್ಪಾತ, ನಿನಗೆ ಹೇಳ್ಬೇಕಾಗಿತ್ತು, ತಡ ಆತ ಅಷ್ಟಮ್ಮ. ಅಷ್ಟೇ ನನ್ನ ಮರ್ಯಾದೆ ಏನಾಗ್ಬೇಕು ಹೇಳ? ಏನಾಗತ್ತೆ? ನಾಳೆ ನೋಡಾಕ ಯಾರು ಬರಾಕತ್ತಾರ ಗೊತ್ತೈತನ? ಪಾಟೀಲ್ ಮನೆತನದವ್ರ. ಮಾತು ಕೊಟ್ಟೇನ ಅವ್ರಿಗೆ. ಮಾತಾಯ್ತು ಮಾತಿ ಹುಟ್ಟಿದ ಮಗ ಅದೇನ್ ನಾನು. ನಾವು ಮನುಷ್ಯರು ಹುಟ್ಟಿಯಪ್ಪ. ಈ ಹುಚ್ಚೊಳೆ ಮಗ ಹೇಳ್ತೀವ ನಾನ ಏನಾರ ಮಾಡ್ಕೊಳ್ಳೇವ? ಹೋಗಿ ಕ್ಯಾಚಪ್ ತೊಂಬಲೆ. ನೀ ಯಾವಾಗ ಕಾಯಿ ಚಾಪ್ತಿದ್ದಿಲೆ? ನಿನಗೆ ತಿನ್ನಕ್ ತೊಮ್ಮ ಇದು ಹೋಗ. ಒಳ್ಳೆ ಸಿಕ್ಕಾಕೊಂಡೆ ಹಳೆಯ ಮಾವನ ಕೈಯಾಗ ಇವ್ರ ಕೈಯಾನ. ಮಾವ ನಂದ ತಪ್ಪು ಒಪ್ಪು ಅಲ್ಲೋ. ನಾ ಅವ್ರಿಗೆ ಮಾತು ಕೊಟ್ಟೇನಿ. ಮಾತು ಕೊಟ್ರ ಅದ್ರ ಹಿಂದೆ ಮನಿ ಮರ್ಯಾದೆ ಕೊಟ್ಟಂಗ. ಅವತ್ತ ನಿನಗೆ ಹೇಳಿದ್ನಿ, ನೀ ಕಿವ್ಯಾಗ ಹಾಕ್ಕೊಳ್ಳಿಲ್ಲ. ಇದಕ್ಕೇನಾರ ಸೊಲ್ಯೂಷನ್ ಇರ್ಬೇಕಲ್ಲ? ಪಂಚರ್ ಆದ್ರ ತಿದ್ದಾಕ ಸೊಲ್ಯೂಷನ್ ಐತಿ, ಮಾತಿಗೆ ಯಾವ ಸೊಲ್ಯೂಷನು ಇಲ್ಲ. ಇಂಚಿ ಮರಕ್ಕೆ ಬಗ್ಗೆ ಏನ್ ನೋಡಕತ್ತಿ? ಬಾಯ್ಲಿ ಸುಮ್ಮ ಬಾಯ್ಲಿ ಮಾತಾಡ. ಹಿಂದ್ರ ನಿಂದ್ರ ಸುಮ್ರು ಕೇಳಿಸ್ಕೊಲ್ಲಿ. ಮಾವ ನಾನು ಗಂಗಾನ ಇಷ್ಟ ಪಡಾಕತ್ತಿದ್ದೆ. ಹೆಣ್ಮಕ್ಳು ತುಡುಗ್ ಬುದ್ಧಿ ಸತ್ರು ಹೋದ್ರು. ಮಾತಾಡ ಅಂತ ಹೇಳಿದ್ರು ಸುಮ್ ಕೇಳು. ಆದ್ರೆ ಆಕಿನೂ ನನ್ನ ಇಷ್ಟಪಡಾಕತ್ತ ಅಂತ ಗೊತ್ತಿದ್ದಿಲ್ಲ ನನಗೆ. ಆತ್ ತಗೋ, ನೀ ಹೇಳ್ದಂಗೆ ಆಗ್ವಲ್ದಾಗ. ಅವ್ರದ್ದು ಊರಾಗ ದೊಡ್ಡ ಮನೆತನ, ಮಗ ಫಾರಿನ್ದಾಗ ಅದಾನ. ಅವತ್ತು ನೀವು ಅಲ್ಲಿ ಅಂದಿ, ಅದಕ್ಕೂ ನಾ ಹ್ಞೂ ಅಂದೆ. ಇವತ್ತು ಹೊಳ್ಳಿ ಬಂದ ಆಕೆ ನೀ ಅನ್ನಕತಿ, ಇದಕ್ಕೂ ನಂದು ಹ್ಞೂ ಐತಿ. ಮನ್ಯಾಗ ತಂಗಿದಾಳೆ ಆಕೆ ಮಾತು ಯಾವತ್ತೂ ಕೇಳಿಲ್ಲ ನಾನು. ನಿನ್ನ ಮಾತು ಕೇಳಾಕತ್ತೀನಿ. ಅಲ್ಲ ಭಾಳ ಅಂದ್ರೆ ಏನಾಕೈತಿ? ಮರ್ಯಾದೆ ಹೋಕೈತಿ. ಅದೇನು ಹೊಕ್ಕೈತಿ ಬರ್ತೈತಿ. ಸ್ವಲ್ಪ ದಿನ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ತ್ರಾಸ ಆಕೈತಿ. ಬಗ್ಗಿಸಿ ಅಡ್ಡಾಡ್ತೇನೆ ತಗೋ. ಯಾರ ಸಂಬಂಧ? ಹಳೆಯನ್ ಸಂಬಂಧ. ಒಪ್ಕೊಂಡ ಮಣ್ಣ ಅವ್ನ ಮಾತ್ನಾಗಿನ ಅರ್ಥ ಗೊತ್ತಿಲ್ಲ ಹಿರಿಗಾಕತಿ. ತಿಳ್ಕೊಂಡ್ ಮಾತಾಡ. ಅದೇನ್ ಬೇಕಾದಿರ್ಲಿ ಒಪ್ಕೊಂಡಲ್ಲ, ಅದು ಸಾಕು ನನಗೆ. ನನ್ನ ತ್ರಾಸ ಕಡಿಮೆ ಆತ. ನಿಮ್ಮ ಅಣ್ಣ ಒಪ್ಕೊಂಡ. ನಿಮ್ಮ ಅಣ್ಣನ ಮಾತು ನಿಮ್ಮ ಅವ್ಗೆ ಏನು ಅನ್ಸೈತಿ ಗೊತ್ತೈತನ? ಅವನು ಒಳಗ ಖುಷಿ ಪಟ್ಟಿರ್ತಾನಳ. ನಿನಗತಿ ಯೋಚನೆ ಮಾಡಂಗಲ್ಲ. ನಿಮ್ಮ ಅಣ್ಣನ ಮಾತಾ ಅಂತ ಇರ್ತಾವ. ಅಡ್ಡು ಗೋಡಿ ಮ್ಯಾಗ ದೀಪ ಇಟ್ಟಂಗ ಮಾತವನು. ಗಂಗಾನ ಮ್ಯಾಗ ಎಷ್ಟು ಪ್ರೀತಿ ಆಯ್ತೋ ಅದಕ್ಕಿಂತ ಡಬಲ್ ನಿನ್ನ ಮ್ಯಾಗ ರೆಸ್ಪೆಕ್ಟ್ ಐತೆ ಮಾವ. ನೀನು ನಾಳೆಗೆ ಗಂಡಿನ ಕಡೆಲ್ದಾರಿಗೆ ಬರಕ್ಕೆ ಹೇಳ್ಬಿಡು.